ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಬೆಳಿಗ್ಗೆ ಎದ್ದಿದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತು ನಾನು ಆ್ಯಕ್ಚುಲಿ ಬದನೆಕಾಯಿ ಮಮ್ಮಿ ಕೊಟ್ಟು ಕಳಿಸಿದ್ದಾರೆ ಸ್ವಲ್ಪ. ಸೊ ಹಾಗಾಗಿ ಬದನೆಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ನೈಟೇ ಕಲಿಸಿಟ್ಟಿದ್ದೆ ಚಪಾತಿಯನ್ನು. ಇವಾಗ ಬದನೆಕಾಯಿ ಗೊಜ್ಜು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಬಿಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಫಟಾಫಟ್ ಅಂತ ಬದನೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯ್ತಾ ಇರಲಿ. ಅಷ್ಟರಲ್ಲಿ ಇಲ್ಲಿ ಗುಂಡು ಬದನೆಕಾಯಿ ಹಾಗೂ ಉದ್ದುದ್ದಕ್ಕಿರೋ ಬದನೆಕಾಯಿ ಎರಡೂ ಇದೆ. ಸೊ ಇದನ್ನು ಅಮ್ಮ ಕೊಟ್ಟು ಕಳಿಸಿದ್ರು, ಊರಿಂದ ಮಾವ ಕೊಟ್ಟು ಕಳಿಸಿದ್ರು ಅಂಥೇಳಿ ಮಮ್ಮಿ ಮನೆಯಿಂದ ನನಗೆ ಬಂದಿತ್ತು. ಸೊ ಅದನ್ನು ಕಟ್ ಮಾಡ್ಕೊಳ್ಳೋಣ ಆ ಸೈಡಲ್ಲಿ. ಅಷ್ಟರಲ್ಲಿ ಈರುಳ್ಳಿಯನ್ನು ಹಾಕಿಬಿಟ್ಟು ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಯಿತಾ. ಸೊ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದು ಟೊಮೆಟೊನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ದಪ್ಪದಿತ್ತು ಟೊಮೆಟೊ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಅಷ್ಟರಲ್ಲಿ ಬದನೆಕಾಯಿನ ಕಟ್ ಮಾಡಿ ಸಣ್ಣದಾಗಿ ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೆ. ಈಗ ಈ ಬದನೆಕಾಯಿನ ಇದಕ್ಕೆ ಹಾಕ್ಕೊಳ್ತೀನಿ. ಎಣ್ಣೆಯಲ್ಲಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆದಾಗ ಗದ್ರ ಅಂಶ ಸಂಪೂರ್ಣವಾಗಿ ಹೊರಟೋಗುತ್ತೆ. ಸೊ ಈಗ ಇದಕ್ಕೆ ಒಂಚೂರು ಉಪ್ಪನ್ನು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬದನೆಕಾಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡಿದಾಗ ರುಚಿಯಾಗಿ ಚೆನ್ನಾಗಾಗತ್ತೆ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಅರ್ಧ ಇಂಚಿನಷ್ಟು ಒಂದು ಚಕ್ಕೆ, 3 ಲವಂಗ, ಆ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ, ಸುಮಾರು ಒಂದು 3-4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ಆಯಿತಾ. ಸೊ ಈಗ ನೆಕ್ಸ್ಟು ಇಲ್ಲಿ ಬದನೆಕಾಯಿ ನೋಡ್ತಾ ಇರ್ಬೋದು, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿ ಫ್ರೈ ಆದರೆ ಗದ್ರಂಶ ಒಂಚೂರು ಇರೋದಿಲ್ಲ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಒಂದೇ ಥರ ಎಣ್ಗಾಯಿ ಹಾಗೂ ಬದನೆಕಾಯಿ ಗೊಜ್ಜು ತಿಂದು ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದ ನಂತರ ರುಬ್ಬಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ರುಬ್ಬಿರೋಂಥ ಮಸಾಲೆಯನ್ನು ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡಿ ಆಯಿತಾ. ಒಂದು 3-4 ಮಿನಿಟ್ಸ್ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಆವಾಗ ಆ ರುಚಿ ಏನಿರುತ್ತೆ ಅದು ಇನ್ನೂ ಡಬಲ್ ಆಗುತ್ತೆ. ಈಗ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮಸಾಲೆಗಳನ್ನು ಹಾಕಬೇಕು. ಯಾವೆಲ್ಲ ಮಸಾಲೆ ಅಂತಂದರೆ ಇಲ್ಲಿ ಅಚ್ಕಾರದ ಪುಡಿ 1 ಸ್ಪೂನ್ನಷ್ಟು, ಆನಂತರ ಧನಿಯಾ ಪುಡಿ 1 ಸ್ಪೂನ್ನಷ್ಟು, ಗರಂ ಮಸಾಲ ಒಂದು ಅರ್ಧ ಸ್ಪೂನ್ನಷ್ಟು, ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ತೀನಿ. ಸ್ನೇಹಿತರೆ, ಒನ್ ಆಫ್ ದ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಎಣ್ಗಾಗಿನ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಈಗ ಓಪನ್ ಪ್ಯಾನಲ್ಲೇ ಬೇಯಿಸ್ತೀನಿ ಅಂದರೂ ಬೇಯಿಸ್ಬೋದು, ಅಥವಾ ನೀವು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ವಿಷಿಲನ್ನು ತೆಗೆದುಕೊಳ್ತೀನಿ ಸ್ನೇಹಿತರೆ. ಸೊ ನೋಡಿ, ಒಂದು ವಿಷಿಲ್ ತೆಗೆದುಕೊಂಡ್ರೆ ಚೆನ್ನಾಗಾಗತ್ತೆ, ಸೂಪರಾಗಿರುತ್ತೆ. ಚಪಾತಿ, ರೊಟ್ಟಿ, ಪೂರಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ನಾನ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಓಪನ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ. ಸೈಡಲ್ಲಿ ಎಣ್ಣೆ ತೇಲ್ತಿದೆ ಅಲ್ವಾ. ಈ ರೀತಿ ಬರಬೇಕು. ರೆಸಿಪಿ ಅಂತೂ ಸಖತ್ತಾಗಿರುತ್ತೆ. ನಾನು ಚಪಾತಿ ಮಾಡಿದ್ದೆ, ಹಿಂದಿನ ದಿನ ಚಪಾತಿಯನ್ನು ಕಲಸಿಟ್ಟಿದ್ದೆ ಹಿಟ್ಟನ್ನ. ಸೊ ಹಾಗಾಗಿ ಚಪಾತಿ ಮಾಡಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬಟ್ ನನ್ನ ಮಗಳಿಗೆ ಮಾತ್ರ ತರಕಾರಿ ಪಲ್ಯ ಅಂದರೆ ಮಾತ್ರ ಆಗಲ್ಲ. ಓದ್ತಿದ್ರು ಕೂಡ ಈಗಲೂ ತುಪ್ಪದಲ್ಲೇ ತಿನ್ನಬೇಕು ಅಂತಾಳೆ. ಸೊ ಹಾಗಾಗಿ ಹಿಂಸೆ ಕೊಟ್ಟು ತಿನ್ನಿಸಿದ್ದೀನಿ. ನೋಡಿ, ಮುಖ ಇಷ್ಟೊಪ್ಪ ಗಂಟಾಕೊಂಡು ಹೋಗ್ತಿದ್ದಾಳೆ. ಬಟ್ ಸಚ್ಚುಗೆ ಮಾತ್ರ, ನನಗೆ ಸಚ್ಚುಗೆ ಸುನಿಮಾಗೆಲ್ಲ ತರಕಾರಿ ಎಲ್ಲ ನಾವು ತಿಂತೀವಿ. ಇವಳು ಒಬ್ಳದೇ ನಮ್ಮ ಮನೇಲಿ ಪ್ರಾಬ್ಲಮ್ಮು. ಸೊ ಈಗ ಹೋಗ್ತಾ ಇದ್ದಾಳೆ. ಬಟ್ ಸಚ್ಚು ಅಂತೂ ಹೋಗೋ ಮೊದಲು ಕೂಡ ಬಾಯ್ ಹೇಳ್ಬಿಟ್ಟೆ ಕಳಿಸ್ತಾನೆ. ಅಷ್ಟು ದೂರ ಹೋದ್ಮೇಲೂ ಕೂಡ ಒಮ್ಮೆ ತಿರುಗಿ ನೋಡ್ತಾನೆ. ಈಗ ಮನೆ ಕೆಲಸ ತುಂಬ ಇದೆ, ಚಪ್ಪಲಿ ಎಲ್ಲ ಇಲ್ಲಿಲ್ಲೇ ಬಿಟ್ಟಿದ್ದಾರೆ, ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಒಂದೊಳ್ಳೆ ಇನ್ಫಾರ್ಮೇಷನ್ಸ್ ಜೊತೆ ಸಿಗ್ತೀನಿ ಸ್ನೇಹಿತರೆ. ವೆಯ್ಟ್ ಮಾಡ್ತೀರಿ. ಅಪ್ಪ, ಚಳಿಗಾಲ ಶುರುವಾಯಿತು. ಚಳಿಗಾಲ ಶುರುವಾಯಿತು ಅಂದ ತಕ್ಷಣ ನಮ್ಮ ಸ್ಕಿನ್ ಎಲ್ಲ ಫುಲ್ ಡ್ರೈ ಫೀಲ್ ಆಗುತ್ತೆ. ಸೊ ಎಷ್ಟೇ ನಾವು ಮಾಯಿಶ್ಚರೈಸರ್ ಹಚ್ಚಿದ್ರು ಕೂಡ ಒಂಥರ ಮೇಲ್ಗಡೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಒಂಥರ ಜಿಡ್ಡು ಎಣ್ಣೆಯಾಗಿ ಕಾಣಿಸುತ್ತೆ. ಸೊ ಆ ಥರ ಎಲ್ಲ ನಮ್ಗೆ ಕಾಣಿಸ್ಬಾರ್ದು ಅಂತ ಅಂದರೆ ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡುವಂಥದ್ದು ಮಮ್ಮ ಅರ್ತ್ ವಿಟಮಿನ್ ಸಿ ಆಯಿಲ್ ಫ್ರೀ ಮಾಯಿಶ್ಚರೈಸರು. ಇದರಲ್ಲಿ ಸ್ಪೆಷಲ್ ವಿಟಮಿನ್ ಸಿ ಇದೆ ಸ್ನೇಹಿತರೆ. ಸೊ ವಿಟಮಿನ್ ಸಿ ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಸ್ಕಿನ್ನನ್ನು ಲೈಟ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ, ಬ್ರೈಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಲ್ಲದೆ ಡಾರ್ಕ್ ಸ್ಪಾಟ್ಸನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಅಂದರೆ, ಇದನ್ನ ನೀವು ಅಪ್ಲೈ ಮಾಡಿದ್ರೆ ಯಾವುದೇ ರೀತಿ ಸ್ಟಿಕ್ಕಿ ಅಂತ ಅನ್ಸಲ್ಲ, ಆಯಿಲಿ ಅಂತ ಅನ್ಸೋದೇ ಇಲ್ಲ. ಸ್ಕಿನ್ಗೆ ಮಾಯಿಶ್ಚರೈಸರ್ ಅನ್ನು ಒದಗಿಸುತ್ತೆ. ಅದಲ್ಲದೆ ಸ್ನೇಹಿತರೆ, ನಿಮ್ಮ ಸ್ಕಿನ್ ಅನ್ನ ಗ್ಲೋ ಆಗಿಡ್ಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಮುಖದ ಎಲ್ಲಾ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ.
ನೀವಿಲ್ಲಿ ಇದ್ರ ಟೆಕ್ಸ್ಚರನ್ನು ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಲೈಟ್ ವೈಟ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಒಂಥರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ನನ್ನು ಮಾಯ್ಶ್ಚರ್ಡ್ ಮಾಡುತ್ತೆ, ಗ್ಲೋ ಮಾಡುತ್ತೆ ಅಂತ ಅದರಲ್ಲಂತೂ ಎರಡು ಮಾತು ಹೇಳೋ ಹಾಗೆ ಇಲ್ಲ. ನೀಟಾಗಿ ಕತ್ತು ಎಲ್ಲ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಪರ್ಫೆಕ್ಟ್ ಫಾರ್ ವಿಂಟರ್ ಅಂತ ಹೇಳ್ಬೋದು. ಸೊ ಮತ್ತೆ ತಡ, ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಕೂಡ ಮಾಡ್ಬೋದು ಸ್ನೇಹಿತರೆ. ನಾವು ನಾರ್ಮಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಒಂಥರ ಆಯಿಲಿ ತರ ಕಾಣಿಸುತ್ತೆ. ಸೊ ಅದನ್ನೆಲ್ಲ ಬೇಡಪ್ಪ ಅಂತ ಅಂದ್ರೆ ನಿಮಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಅಂದ್ರೆ ನಾನು ಹೇಳಿದಂತಹ ಮಮ್ಮ ಅರ್ಥ ಅವ್ರದ ವಿಟಮಿನ್ ಸಿ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಇದು ನಿಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡೋದಲ್ಲದೆ ಸ್ನೇಹಿತರೆ ಒಂದು ಗ್ಲಾಸಿ ಫಿನಿಶಿಂಗ್ ಅನ್ನ ಕೊಡುತ್ತೆ ನಿಮ್ಮ ಸ್ಕಿನ್ ಅಲ್ಲಿ. ನೋಡ್ತಿರ್ಬೋದು ನೀವು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಮಿಂಚ್ತಿದೆ, ಗಮನಿಸ್ತಿದ್ದೀರಾ? ಅರೌಂಡ್ ನಾನು 3-4 ಇಯರ್ಸ್ ಇಂದನೂ ಅಷ್ಟೇ ತಿಂಗಳಲ್ಲಿ ಒಂದು ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ರಿವ್ಯೂ ಕೊಡ್ತಾನೆ ಇರ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಡೆಫಿನೆಟ್ಲಿ ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಖರೀದಿಯನ್ನ ಮಾಡ್ಬೋದು. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಪ್ಯಾರಾಬಿನ್ ಫ್ರೀ, SLS ಫ್ರೀ, ಕ್ರುಯಲ್ಟಿ ಫ್ರೀ, ಹಾಗೆ ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ. ಎಲ್ಲಾ ಪ್ರಾಡಕ್ಟ್ ಕೂಡ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಇನ್ ಕೇಸ್ ನೀವು ಯಾವುದೇ ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಬೇಕು ಅಂತಿದ್ರೆ ನಾನು ಸ್ಕ್ರೀನ್ ಮೇಲೆ ನನ್ನ ಕೂಪನ್ ಕೋಡನ್ನು ಕೊಟ್ಟಿರ್ತೀನಿ, ಯೂಸ್ ಮಾಡಿ. ಅನುಪಮ 2023 ಅಂತ ಹೇಳಿ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ. ಅದು ಮಮ್ಮ ಅರ್ತ್ .in ಹಾಗೂ ಮಮ್ಮ ಅರ್ತ್ ಆ್ಯಪ್ ಅಲ್ಲಿ ಮಾತ್ರ. ಅದಲ್ಲದೆ ಸ್ನೇಹಿತರೆ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೂ ಮಮ್ಮ ಅರ್ತ್ ಆ್ಯಪ್ ಅಲ್ಲಿ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನೀವು ಒಂದು ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ಅವರು 1 ಗಿಡನ ನೆಡ್ತಾ ಹೋಗ್ತಾರೆ. ಅವ್ರ ಏಮ್ ಇರೋದು 1 ಮಿಲಿಯನ್ ಗಿಡನ ನೆಡಬೇಕು ಅಂತ ಸ್ನೇಹಿತರೆ. ಹಾಗೆ ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ ಅಷ್ಟು ಪ್ಲಾಸ್ಟಿಕ್ ಅನ್ನ ದುಪ್ಪಟ್ಟು ರೀಸೈಕಲ್ ಮಾಡ್ತಾರೆ. ಸೊ ಇದು ಒಳ್ಳೆ ವಿಷಯನೇ ತಾನೆ. ಸೊ ಹಾಗಾಗಿ ನಾನು ಕೂಡ ಹೈಲಿ ರೆಕಮೆಂಡ್ ಮಾಡೋದು, ಯಾರೇ ಖರೀದಿ ಮಾಡಿದ್ರು ನೋಡಿ, ಯಾರೇ ಖರೀದಿ ಮಾಡಿದ್ರು 1 ಗಿಡ ನೆಡ್ತಾರೆ. ಮಮ್ಮ ಅರ್ಥ ಅವ್ರದ್ದು ಅಫಿಷಿಯಲ್ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಹೊಸ ಆಫರ್ಸ್ ಏನಾದರೂ ಸೇಲ್ ಇತ್ತು ಅಂದ್ರೆ ಅದರಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓನ್ಲಿ ಆನ್ಲೈನ್ ಅಲ್ಲ, ಆಫ್ಲೈನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಇಲ್ಲೇ ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಲೋಕಲ್ ಸ್ಟೋರ್ಸ್ ಅಲ್ಲೂ ಕೂಡ ನೀವು ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಬೈ ಮಾಡ್ಬೋದು. ಸೊ ಬನ್ನಿ ಹಾಗೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮುಖ ಫುಲ್ ಶೈನಿಂಗ್ ಆಗಿ ಕಾಣಿಸ್ತಿದೆ. ಸೊ ಒಂಚೂರು ಕೂಡ ಇಲ್ಲಿ ಆಯಿಲಿ ಅಂತ ಅನ್ನಿಸ್ತಿಲ್ಲ. ಸೊ ಯು ಕ್ಯಾನ್ ಸಿ. ಹಾಗೆ ಪಾರು ಆಂಟಿ ಬಂದಿದ್ದಾರೆ. ಸೊ ಪಾರು ಆಂಟಿ ನಾನು ಹೊರಡೋಣ ಅನ್ಕೊಂಡೆ, ಬಟ್ ಆದ್ರೆ ಪಾರು ಆಂಟಿ ಕೆಲ್ಸಕ್ಕೆ ಬರ್ತಾ ಇಲ್ಲ. ರಜಾ ತಗೊಂಡಿದ್ದಾರೆ. ತಿರ್ಗಾ 1 ವಾರ ಮತ್ತೆ ರಜಾ ತಗೋತಾರೆ. ಊಟಿಗೆ ಏನ್ ಗಂಟಿ? ಊಟಿಗೆ ಹಬ್ಬ ಮಾಡಕ್ಕ. ಸರಿ ಎಂಜಾಯ್. ಬನ್ನಿ ಈಗ ಹೊರಡಬೇಕು, ಸಿಗ್ತೀನಿ. ಆಂಟಿ ಏನೋ ಹೇಳ್ತಾ ಇದ್ದಾರೆ, ಯಾರ್ದೋ ವಿಷಯ ಹಿಂಗಾಯ್ತು ಗೊತ್ತಾ ಅನ್ನೋ ಹಂಗೆ ಹಿಂಗೆ ಅಂತ. ಸೊ ನಿಮ್ಮ ಇಲ್ಲಿ ನೋಡಿದ್ರೆ ಎಲ್ಲ ಮಣ್ಣೆಲ್ಲ ಕೆದಕ್ತಾ ಕೂತಿದ್ದಾರೆ. ಏನಕ್ಕಪ್ಪ ಅಂದರೆ ಮಳೆ ಬೀಳುತ್ತಲ್ವ, ಚೆನ್ನಾಗಿ ಪಾಟ್ಗಳು ಅಂದರೆ ಗಿಡಗಳು ನೀರು ಕುಡೀಲಿ ಅಂಥೇಳಿ. ಸೊ ಈಗ ಡೈರೆಕ್ಟಾಗಿ ಹೊರಟ್ವಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕೃಷ್ಣ ಗಾರ್ಡನ್ ಹೋಟೆಲ್ ಇದೆ. ಅದರಿಂದ ಸ್ವಲ್ಪ ಮುಂದೆ ಬಂದರೆ ಡೊಮಿನೋಸ್ ಪಿಜ್ಜಾ ಇದೆ. ಹಾಗೆ ಸ್ವಲ್ಪ ಪಕ್ಕದಲ್ಲಿ ಸ್ಪಿನ್ಸ್ ಇದೆ. ಆ ನಂತರ ಹಾಗೆ ಮುಂದೆ ಬಂದರೆ ಇಲ್ಲಿ ಟ್ರೆಂಡ್ಸ್ ಇದೆ. ಆಮೇಲೆ ಗ್ರೀನ್ ಟ್ರೆಂಡ್ ಇದೆ, ICICI ಬ್ಯಾಂಕ್. ಇದ್ರ ರೈಟ್ ಸೈಡ್ಗೆ ಈ ರೀತಿ ತಿರ್ಕೊಬೇಕು. ಮೇನ್ ರೋಡ್ಗೆ ಸೆಕೆಂಡ್ ಸೈಡ್ ಈ ದೀಸಾ ಫ್ಯಾಷನ್. ಸೊ ಸಿಕ್ತು, ಬನ್ನಿ ಒಳಗಡೆ ಹೋಗೋಣ. ಕನ್ಸ್ಟ್ರಕ್ಷನ್ ನಡೀತಿದೆ, ಸಿಕ್ಕಾಪಟ್ಟೆ ಧೂಳು ಬರುತ್ತೆ. 5 ಫ್ಲೋರ್ ಬಿಲ್ಡಿಂಗನ್ನು ಕಟ್ತಿದ್ದಾರೆ. ಈಗ ಹಾಗೆ ಬನ್ನಿ ಕೆಲವೊಂದು ಡ್ರೆಸ್ಸನ್ನು ತೋರಿಸ್ತಾ ಹೋಗ್ತೀನಿ. ಇವತ್ತು ನಮ್ಮಲ್ಲಿ 2 ಸ್ಟಾಫ್ ರಜಾ, 3 ಹ್ಯಾಂಡ್ ಇಲ್ಲ. ನಮ್ಮಪ್ಪನೂ ಇಲ್ಲ, ಮಮ್ಮಿನೂ ಇಲ್ಲ, ಪಾರು ಆಂಟಿನೂ ಇಲ್ಲ. ಸೊ ಹಾಗಾಗಿ ಇವಾಗ ಹಾಗೆ ಡ್ರೆಸ್ದು ತೋರಿಸ್ತೀನಿ ನೋಡಿ. ನಿಮಗೆ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇರೋದು ಇದೆಲ್ಲ. ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಹಾಗೆ ಒಂದಷ್ಟು ಡ್ರೆಸ್ಸಸ್ದು, ಸ್ಯಾರೀಸ್ದು, ಸೊ ಹಾಗೆ ಒಂದಷ್ಟು ಡ್ರೆಸ್ಸಸ್ದು ರಿವ್ಯೂ ಕೊಡ್ತೀನಿ. ಸೊ ಇಲ್ಲೆಲ್ಲ ನೋಡ್ತಾ ಇರೋವಂಥದ್ದು ಎಲ್ಲ ಬಂದು ಕಂಪ್ಲೀಟ್ಲಿ ಡ್ರೆಸ್ಸಸ್ಸು. ಇದೆಲ್ಲ ಮಿಡಲ್ ರೇಂಜ್, ಕಡಿಮೆ ರೇಂಜಲ್ಲಿ ಇರುವಂಥದ್ದು. ತುಂಬ ಜಾಸ್ತಿ ಪ್ರೈಸ್ದೇನಲ್ಲ, ಮಿಡಲ್ ರೇಂಜಲ್ಲಿ ಇರುವಂಥದ್ದು ಕೆಲವೊಂದು ಡ್ರೆಸ್ಸಸ್ಸನ್ನು ನಾನು ತೋರಿಸ್ತೀನಿ, ಆಯಿತಾ? ಸೊ ಬನ್ನಿ. ಪ್ಯೂರ್ ಕಾಟನ್ ಅಲ್ಲಿ ನೀವೇನಾದ್ರೂ ಡ್ರೆಸ್ಸಸ್ ನೋಡ್ತಿದ್ದೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಬಂದು ಕಂಪ್ಲೀಟ್ಲಿ ಪ್ಯೂರ್ ಕಾಟನ್ ಇರುತ್ತೆ. ಸೊ ಇದೆಲ್ಲ ಡೈಲಿ ಬೇಸಿಸ್ಗೆ, ಎಸ್ಪೆಷಲಿ ಆಫೀಸ್ಗೆ ಹೋಗೋರ್ಗಂತೂ ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿ ಬರುತ್ತೆ. ಹತ್ರದಲ್ಲಿ ನೀವು ಇಲ್ಲಿ ಗಮನಿಸಬಹುದು ಸೀಕ್ವೆನ್ಸ್ ವರ್ಕ್ ಇದೆ, ಆಯ್ತಾ? ಸೊ ಹಾಗೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಪ್ಯಾಂಟ್ ವಿತ್ ದುಪ್ಪಟ. ಸೊ ಇದು ಟೋಟಲ್ 3 ಸೆಟ್ಸ್ ಇರುತ್ತೆ, ಆಯ್ತಾ? ಸೊ ಇದ್ರ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ 1610 ರೂಪಾಯಿ, ಫ್ರೀ ಶಿಪ್ಪಿಂಗು. ಬಟ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಇದು ಬಂದು ನೋಡಿ, ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಇದೆಲ್ಲ ಡ್ರೆಸ್ಸು.
ಸೊ ಇದು ಬಂದು 1,500. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಫ್ ದ ಮೆಟೀರಿಯಲ್ ಏನಿದೆ ಇದು ತುಂಬಾ ತಿಕ್ಕಾಗಿದೆ. ನೀವು ಇಲ್ಲಿ ಹತ್ರದಲ್ಲಿ ಗಮನಿಸಬಹುದು, ಇದಕ್ಕೆ ಲೈನಿಂಗ್ ಕೊಟ್ಟಿಲ್ಲ, ಬಟ್ ಆದ್ರೂ ಕೂಡ ತುಂಬಾ ತಿಕ್ಕಾಗಿದೆ, ಚೆನ್ನಾಗಿದೆ ಕ್ವಾಲಿಟಿ. ಹಾಗೂ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಮ್ಯಾಚ್ ಆಗೋ ರೀತಿ ಪ್ಯಾಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಎಲ್ ಸೈಜ್ಗೆ ಆರಾಮ್ಸೆ ನನಗೆ ಪ್ಯಾಂಟ್ ಬರುತ್ತೆ. ಪ್ಯಾಂಟ್ಗೆ ವಿತ್ ಪಾಕೆಟ್ ಕೂಡ ಇದೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇದು ಪ್ರೈಸ್ ರೇಂಜ್ ಬಂದು 1,500. ಹಾಗೆ ಇಲ್ಲೊಂದಿದೆ. ಸೊ ಇದೆಲ್ಲ ಡೈಲಿ ಬೇಸಿಸ್ಗೆ ವೇರ್ ಮಾಡುವಂತಹ ಕುರ್ತಿ ಸೆಟ್ ಅಂತ ಹೇಳ್ಬೋದು. 2 ಪೀಸ್ ಸೆಟ್ ಬರುತ್ತೆ. ಇದು ಪ್ಯೂರ್ ಕಾಟನ್ ಮತ್ತೆ ತುಂಬಾ ಮಂದಕ್ಕಿರುತ್ತೆ. ಇದು ಬಂದು 950 ರೇಂಜ್ ಅಲ್ಲಿ ಬರುತ್ತೆ. ನೀವು ಎಷ್ಟಾದ್ರೂ ಯೂಸ್ ಮಾಡ್ಬೋದು, ಹಾಳಾಗಲ್ಲ. ಶೇಡ್ ಆದ್ಮೇಲೆ ಬಿಸಾಕ್ಬೇಕು ಆ ರೀತಿ ಇರುತ್ತೆ. ಕ್ವಾಲಿಟಿ ಆಫ್ ದ ಡ್ರೆಸ್ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಮ್ಮ ಹುಡುಗರು ಇರ್ತಾರೆ, ನೀವು ವಾಟ್ಸಪ್ ಮಾಡಿ, ಅವರು ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಹಾಗೆ ಹೈ ಕ್ವಾಲಿಟಿ ಮಸ್ಲಿನ್ ಅಲ್ಲಿ ನಾನು ನಿಮಗೆ ಸೆಟ್ ಅನ್ನ ತೋರಿಸ್ತೀನಿ, 2 ಪೀಸ್. ಸೊ ಇದು ಬಂದು ಹೈ ಕ್ವಾಲಿಟಿ ಮಸ್ಲಿನ್ ಟಾಪ್ ಅಂತ ಹೇಳ್ಬೋದು. ಇದಕ್ಕೆ ಇದ್ರ ಜೊತೆ ಪ್ಯಾಂಟ್ ಇರುತ್ತೆ. ಸೊ ಫುಲ್ ಸೆಟ್ ಬರುತ್ತೆ. ಸೊ ಇದು ಅಷ್ಟೇ ಕ್ವಾಲಿಟಿ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಇದ್ರ ಪ್ರೈಸ್ ರೇಂಜ್ ಬಂದು 1,340 ಫ್ರೀ ಶಿಪ್ಪಿಂಗು. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ ಮಸ್ಲಿನ್ ಅಲ್ಲಿ. ನಾನು ಜಸ್ಟ್ ಹಂಗೆ ತೋರಿಸ್ತೀನಿ. ಮಸ್ಲಿನ್ ಕ್ಲಾತ್ ಅಲ್ಲೇ ಕಡಿಮೆ ರೇಂಜ್ ಅಂತೂ ಕೂಡ ಇದೆ. ಇದಕ್ಕೆ ನೋಡಿ ಈ ರೀತಿ ನೆಕ್ ಪ್ಯಾಟರ್ನ್ ಅನ್ನ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಅಲ್ಲ. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿ ಪ್ಯಾಂಟ್ ಸೇಮ್ ಆಗ್ಲೇ ನೋಡಿದ್ರಲ್ಲ ಅದೇ ಮೆಟೀರಿಯಲ್. ಇದ್ರ ಪ್ರೈಸ್ ಬಂದು 855. ಇದಕ್ಕೆ ಮ್ಯಾಚ್ ಆಗೋ ರೀತಿ ಈ ರೀತಿ ಪ್ಯಾಂಟ್ ಅನ್ನ ಕೊಟ್ಟಿದ್ದಾರೆ. 855 ಫ್ರೀ ಶಿಪ್ಪಿಂಗ್ ಇರುತ್ತೆ. ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳಿದೆ ಸ್ನೇಹಿತರೆ. ಈ ಬಾರಿ ಡೈಲಿ ಬೇಸಿಸ್ಗೆ ತುಂಬಾ ಚೆನ್ನಾಗಿದೆ. ಹಾಗೂ ಇದಂತೂ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ ಮೆಟೀರಿಯಲ್ ಅಂತ ಹೇಳ್ಬೋದು. ನೋಡಿ ಇದು ಅಷ್ಟೇ ಮಸ್ಲಿನು, ನೋಡಿ ಹೇಗಿದೆ ಅಂತ. ತುಂಬಾ ಪ್ಲೆಸೆಂಟ್ ಆಗಿ ಡೀಸೆಂಟ್ ಆಗಿ ಕಾಣಿಸುತ್ತೆ. ಇದು XXL ಅಲ್ಲಿದೆ ವಿತ್ ಮ್ಯಾಚಿಂಗ್ ಪ್ಯಾಂಟ್. ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಅಲ್ಲ. ನಂಗೆ ಈ ತರ ಪರ್ಸನಲಿ ಈ ತರ ಮೆಟೀರಿಯಲ್ಸ್ ಮಸ್ಲಿನ್ ಇತ್ತೀಚೆಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದೇನಿದೆ ಇದೆಲ್ಲ ಬಂದು ಮೀಡಿಯಂ ರೇಂಜ್ ಮಸ್ಲಿನ್ ಕ್ಲಾತ್ ಅಂತ ಹೇಳ್ಬೋದು. ಇದು ನೀವು ಎಷ್ಟಾನ ಒಗಿರಿ ಹಾಳಾಗಲ್ಲ, ಏನಾದ್ರೂ ಮಾಡಿ ಹಾಳಾಗಲ್ಲ. ಇದೆಲ್ಲ ಬಂದು 999ಗೆ ನಾನು ನಿಮ್ಗೆ ಆಫರ್ ಅಲ್ಲಿ ಕೊಡ್ತಾ ಇರೋಂಥದ್ದು. ಸೊ ಇದು ನೋಡಿ, ಓಕೆನಾ, ವಿತ್ ಪ್ಯಾಂಟ್. ಪ್ಯಾಂಟ್ ಕೂಡ ಸ್ಟ್ರೆಚಿಯಾಗಿ ಬರುತ್ತೆ ನೋಡಿ, ಆರಾಮ್ಸೆ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಕಾಂಬಿನೇಷನ್ ನೋಡಿ, ಇದು ಒಂಥರ ಕಾಫಿ ಕಲರ್ಗೆ ಯೆಲ್ಲೋ ಕಲರ್ ಅಲ್ಲಿ ಪ್ಯಾಂಟ್ ಕೊಟ್ಟಿದ್ದಾರೆ. ಹಾಗೆ ಇದು ಅಷ್ಟೇ ನೋಡಿ ಬ್ಲೂ. ಇದಕ್ಕೆ ಮತ್ತೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇದೆಲ್ಲ ಸ್ಟೋನ್ಸ್ ಆಯ್ತಾ ನೋಡಿ, ಇದೆಲ್ಲ ಕಂಪ್ಲೀಟ್ಲಿ ಸ್ಟೋನ್ಸ್ ಇರುತ್ತೆ. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿ ಪ್ಯಾಂಟ್ ಕೊಟ್ಟಿದ್ದಾರೆ ರೆಡ್. ಸೊ ಇದೆಲ್ಲ ಬಂದು ನಾನು ಹೇಳ್ತಾ ಇದ್ದೀನಿ ಮುಂಚೆನೆ ಕಡಿಮೆ ರೇಂಜಿಂದು ಕ್ವಾಲಿಟಿ. ಮಸ್ಲಿನಲ್ಲಿ ಇನ್ನೂ ಹೈ ಕ್ವಾಲಿಟಿ 2,500-3 ಸಾವಿರದವರೆಗೂ ನಮ್ಮಲ್ಲಿ ಐಟಮ್ ಅವೈಲೇಬಲ್ ಇದೆ. ಸೊ ಇದೊಂದು ಮಸ್ಲಿನ್ನು, ಇದೊಂದು ಸೆಟ್. ಸೊ ಇದಕ್ಕೆ ಈ ರೀತಿ ಮಿರರ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದನ್ನು ಡೈಲಿ ಬೇಸಿಸ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಇದಿಷ್ಟು ಅಟ್ ಪ್ರೆಸೆಂಟ್ ಇದೆ ಸ್ನೇಹಿತರೆ. ಅದಲ್ಲದೆ ನಮ್ಮ ಹತ್ರ ತುಂಬಾ ವೆರೈಟೀಸ್ ಆಫ್ ಡ್ರೆಸ್ಸಸ್ ಇದೆ. ಹಾಗೂ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇದಂತೂ ಡಿಸೈನರ್ ವೇರ್ ಡ್ರೆಸ್ಸಸ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಒಂದಕ್ಕಿಂತ ಒಂದು ಡ್ರೆಸ್ಸು ಎಕ್ಸಲೆಂಟ್, ಹೇಳೋದೇ ಬೇಕಾಗಿಲ್ಲ ಆ ರೀತಿ ಡ್ರೆಸ್ಸಸ್ ಇದೆ. ಹಾಗೂ ಒಳ್ಳೊಳ್ಳೆ ಫೀಡಿಂಗ್ ನೈಟೀಸ್ ಇದೆ, ಮತ್ತೆ ಮೆಟರ್ನಿಟಿ ನೈಟೀಸ್ ಇದೆ, ಮತ್ತೆ 60 ಲೆಂತಲ್ಲಿ ನೈಟೀಸ್ ಇದೆ. ಸಖತ್ತಾಗಿದೆ ನೈಟೀಸ್ ಎಲ್ಲ. ಇದೆಲ್ಲನೂ ಅಷ್ಟೇ ಸ್ನೇಹಿತರೆ, ಇದನ್ನು ಡಿಸೈನರ್ ವೇರ್ ಕುರ್ತಿ ಸೆಟ್ಸ್. ಇದೆಲ್ಲ ಎಬೋ 1,500 ರೂಪೀಸ್ ಮೇಲಿದೆ. ಅದಲ್ಲದೆ ಇಲ್ಲಿ ಏನಿದೆ ಇದೆಲ್ಲ ಜರ್ಮನ್ ಸಿಲ್ವರ್. ಹಾಗೂ ಮತ್ತೆ ಇನ್ನೇನೋ ಪ್ಲಾನ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನಾನು ಆಕ್ಚುಲಿ ನನ್ನ ಶಾಪ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಮೇಡಮ್ ಸಡನ್ ಆಗಿ ಈ ಡಿಸಿಷನ್ ಅಂತ ನೀವು ಕೇಳ್ಬೋದು. ಬಟ್ ಇನ್ನೊಂದು ಏನೋ ಪ್ಲಾನ್ ಓಡ್ತಿದೆ ಅಟ್ ಪ್ರೆಸೆಂಟ್ ನನ್ನ ತಲೆಯಲ್ಲಿ. ಬಟ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಜನ ಬೈ ಮಾಡ್ತಿದ್ದೀರಾ. ಹಾಗೆ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಕೂಡ ಬರ್ತಿದೆ. ನೀವು ನೋಡ್ತಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಕೆಲವರು ಪ್ರೆಗ್ನೆಂಟ್ ಲೇಡೀಸ್ ತಗೊಂಡೋಗಿದ್ದಾರೆ, ಕೆಲವರು ಇದು ಏನು ಸೀಮಂತಿಕೆ ಅಂತ ತಗೊಂಡೋಗಿದ್ದಾರೆ, ನಾಮಕರಣಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಕೆಲವರು ಮದ್ವೆಗೆ ಅಂತ ತಗೊಂಡೋಗಿದ್ದಾರೆ, ಮದ್ವೆ ಆದ ನಂತರ ಕೆಲವು ಪೂಜೆಗಳಿಗೆ ಬೇಕು ಅಂತ ಹೇಳಿ ಕೆಲವರೆಲ್ಲ ತಗೊಂಡೋಗಿದ್ದಾರೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಬೈ ಮಾಡ್ತಾ ಇರಿ. ಹಾಗೆ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಆಯ್ತಾ. ಸೊ ಇದೇನಿದೆ ಇದು ಕಂಪ್ಲೀಟ್ಲಿ ನಾನು ರಿಮೂವ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಬಟ್ ಇದು ತುಂಬಾ ಇಷ್ಟಪಟ್ಟು ಈ ರೀತಿ ಬ್ರಾಸ್ ಎಲ್ಲ ಹಾಕ್ಸಿ ತುಂಬಾ ಚೆನ್ನಾಗಿ ಮಾಡಿಸಿದೆ ವುಡ್ ವರ್ಕ್ ಎಲ್ಲ. ಬಟ್ ಇವಾಗ ನನ್ನ ಐಡಿಯಾಸ್ ತಲೆಯಲ್ಲಿ ಇನ್ನೇನೋ ಓಡ್ತಿದೆ. ಸೊ ಹಾಗಾಗಿ ಮತ್ತೆ ನಾನು ಇದನ್ನ ಆಲ್ಟ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಏನ್ ಮಾಡ್ತೀರಾ ಅಂತ ಕೇಳ್ಬೋದು ನೀವು.
ನಾನು ಇದನ್ನು ಕೂಡ ಈ ಪಾರ್ಟ್ ಏನಿದೆ ಈ ಪಾರ್ಟ್ ಅನ್ನು ಕೂಡ ನಾನು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಜರ್ಮನ್ ಸಿಲ್ವರ್ ಹಾಗೂ ಜ್ಯುವೆಲ್ರೀಸ್ ಅನ್ನ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಜರ್ಮನ್ ಸಿಲ್ವರ್ ಹಾಗೂ ಜ್ಯುವೆಲ್ರೀಸ್ ಅನ್ನ ಇಡೋಣ ಅಂತ ಪ್ಲಾನ್ ನಡೀತಾ ಇದೆ. ಜರ್ಮನ್ ಸಿಲ್ವರ್ ಬಂದು ಕಂಪ್ಲೀಟ್ಲಿ ಈ ಸೆಕ್ಷನ್ ಏನಿದೆ ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಈ ಸೆಕ್ಷನ್ ಅಲ್ಲಿ ಜರ್ಮನ್ ಸಿಲ್ವರ್ ಇರುತ್ತೆ. ಸೊ ಇದೇನಿದೆ ಟ್ರಯಲ್ ರೂಮ್ ಇದು ಹಾಗೆ ಇದ್ಬಿಡ್ಲಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಟ್ರಯಲ್ ರೂಮ್ ಕೂಡ ಇದೆ. ಸೊ ಈ ಟ್ರಯಲ್ ರೂಮ್ ಹಾಗೆ ಇದ್ಬಿಡ್ಲಿ, ಇದೇನು ಚೇಂಜಸ್ ಬೇಡ. ಇದನ್ನ ಗಿಲ್ ತೆಗೆದು ಅಲ್ಲಾಕೋದು ಅದೆಲ್ಲ ಸರಿಗಿರೋದಿಲ್ಲ. ಸೊ ಹಾಗೆ ಇರ್ಲಿ ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೇಕು, ಇನ್ನು ಏನ್ ಹೇಳ್ತಾರೆ, ವುಡ್ ವರ್ಕ್ ಮಾಡೋರು ಬಂದಿಲ್ಲ. ಇವತ್ತು ಬರ್ಬೇಕಿತ್ತು 11:30 ಗಂಟೆಗೆ, ಇನ್ನು ಬಂದಿಲ್ಲ. ನೋಡಿ, ಇದೆಲ್ಲ 18 ವರ್ಷದ ಹಿಂದಿಂದು ನಮ್ಮ ಮನೆ, ರಾಮನಗರದ ಮನೆದು. ನಾವು ಅಲ್ಲಿಂದ ಶಿಫ್ಟ್ ಆದ್ವಲ್ಲ, ಏನೇನ್ ಐಟಮ್ ಇದೆ ಅದೆಲ್ಲ ಎತ್ಕೊಂಡ್ ಬಂದ್ವಲ್ಲ. ಸೊ ಇದನ್ನು ಎತ್ಕೊಂಡು ಬಂದಿವಿ ಈಗ ಪ್ರೆಸೆಂಟ್ ಡ್ಯಾಡಿ. ಆಮೇಲೆ ಟೀ ಕುಡ್ದು ಸುಮಾರು ಮರದ್ದು ಎಲ್ಲ ಪಟ್ಟಿಗಳೆಲ್ಲ ಇತ್ತು, ಅದೆಲ್ಲ ಎತ್ಕೊಂಡ್ ಬಂದ್ವಿ. ಅಣ್ಣನ ಮನೆಗೂ ಕೊಟ್ಟು, ಅಣ್ಣನ ಮನೆ ಕನ್ಸ್ಟ್ರಕ್ಷನ್ ಆಯ್ತಲ್ಲ ಅದನ್ನು ಡ್ಯಾಡಿನೇ ಮಾಡ್ಕೊಟ್ಟಿದ್ದು. ಅವಾಗೂ ಸ್ವಲ್ಪ ತುಂಬಾ ಐಟಮ್ ಇತ್ತು, ಅದನ್ನ ಅಣ್ಣನ ಮನೆಗೆ ಹಾಕೊಂಡ್ರು. ಅಣ್ಣನ ಮನೆಯಿಂದ ಸ್ವಲ್ಪ ಮಿಕ್ಕಿರೋದೇನಿತ್ತು ನಮ್ಮ ಮನೆದು, ಅಣ್ಣನ ಮನೆದು, ಅದನ್ನ ಎತ್ಕೊಂಡ್ ಈಗ ಹಾಕಿದ್ದಾರೆ. ನೆಕ್ಸ್ಟ್ ನಮ್ಮ ಮನೆಗೆ ಎಸ್. ಆ ನಂತರ ಈ ಡೋರ್ ಅನ್ನ ಕಂಪ್ಲೀಟ್ಲಿ ತೆಗಿಯೋದು ಅಂತ ಮಾತುಕತೆ ನಡೀತಿದೆ. ಬಟ್ ನಂಗೆ ತಲೆ ಕೆಡ್ತಿದೆ ಈ ಡೋರ್ ತೆಗೆದು ಎಲ್ಲಿಡೋದು ಅಂತ. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಏನ್ ಮಾಡೋದು, ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು. ಹಾಗೆ ಹೆಣ್ಮಕ್ಳಂತೂ ಕೂರಬಾರ್ದು. ತುಂಬಾ ಜನ ಇನ್ಸ್ಪೈರ್ ಆಗಿ ತುಂಬಾ ಜನ ಹೊಸ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ. ಹಾಗೆ ಹೊಸ ಕುಕ್ಕರಿ ಶೋಸ್ ಮಾಡ್ತಿದ್ದಾರೆ, ಕುಕಿಂಗ್ ಚಾನಲ್ ಅನ್ನ ಓಪನ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದ್ದಾರೆ. ತುಂಬಾನೇ ಖುಷಿ ಆಗತ್ತೆ ನಿಜವಾಗ್ಲೂ ಕೇಳಕ್ಕೆ. ಹಿಂಗೆ ಮೇಡಮ್ ನನ್ ಇನ್ಸ್ಪಿರೇಷನ್ ನೀವು ಅಂತ ಹೇಳಿದಾಗ ನಮ್ಗೇನ್ ಕೋಟಿ ಕೊಟ್ಟಷ್ಟು ಸಂತೋಷ ಆಗತ್ತೆ. ನಾನು ಹೇಳೋದು ಒಂದೇ, ಏನೇ ಮಾಡೋದಿದ್ರು ಜೆನ್ಯೂನ್ ಆಗಿ ಮಾಡಿ, ಒಬ್ರನ್ನ ಡಿಗ್ರೇಡ್ ಮಾಡಬೇಡಿ. ಸೊ ನಿಮ್ಮ ಶ್ರಮದಿಂದ ನೀವು ಮುಂದೆ ಬನ್ನಿ. ಯಾವುದು ಶಾರ್ಟ್ ಕಟ್ ಅನ್ನ ಹುಡ್ಕಕ್ ಹೋಗ್ಬೇಡಿ, ನಿಮ್ಗೆ ಲಾಂಗ್ ಟರ್ಮ್ ಸಕ್ಸಸ್ ಸಿಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಇಷ್ಟೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.